ಪ್ರದೇಶದಲ್ಲಿ ಬಾರ್ ತೆರೆಯಲು ಸಿದ್ಧತೆ, ಮಹಿಳೆಯರ ಆಕ್ರೋಶ. ಕಾನೂನು ಗಾಳಿಗೆ ತೋರಿ ಶಾಲೆ ದೇವಸ್ಥಾನದ ಪಕ್ಕದಲ್ಲೇ ಬಾರ್ಗೆ ಲೈಸೆನ್ಸ್. ಬೆಂಗಳೂರಿನ ಹೊಸಕೆರೆಹಳ್ಳಿಯ ಡಿಸೋಜಾ ನಗರದ ಇದೇ ಬಿಲ್ಡಿಂಗ್ನಲ್ಲಿ ಬಾರ್ ಒಂದು ತಲೆ ಎತ್ತಲು ಸಿದ್ಧವಾಗಿದೆಯಂತೆ. ಈ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಬಾರ್ ತೆರೆಯಬಾರದು ಎಂದು ಆಗ್ರಹಿಸಿ ಸಾಕಷ್ಟು ಮಹಿಳೆಯರು ಬೀದಿಗಿಳಿದು ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಪ್ರಸ್ತಾಪಿತ ಬಾರ್ನಿಂದ ಶ್ರೀ ವಿನಾಯಕ ದೇವಸ್ಥಾನ ಇರೋದು ಕೇವಲ 80 ಮೀಟರ್ ದೂರದಲ್ಲಿ. ಇದರ ಜೊತೆಗೆ ಈ ಬಿಲ್ಡಿಂಗ್ನ ಪಕ್ಕದಲ್ಲಿಯೇ ಶಾಲಾ ಕಾಲೇಜುಗಳು ಹಾಗೂ ವಸತಿ ಕಟ್ಟಡಗಳಿವೆ. ಅದೂ ಸಾಲದು ಎಂಬಂತೆ ಇಲ್ಲಿನ ರಸ್ತೆಯೂ ಕೂಡ ತುಂಬಾ ಚಿಕ್ಕದಾಗಿದ್ದು, ಒಂದು ವೇಳೆ ಇಲ್ಲಿ ಬಾರ್ ತೆರೆದಿದ್ದೆ ಆದ್ರೆ ಸ್ಥಳೀಯರ ಪರಿಸರ ಮತ್ತು ಹೆಣ್ಣು ಮಕ್ಕಳ ರಕ್ಷಣೆಗೆ ಸಂಪೂರ್ಣ ಹಾಳಾಗುತ್ತೆ ಅನ್ನೋದು ಮಹಿಳೆಯರ ಆಕ್ರೋಶದ ಮಾತಾಗಿದೆ. ಇಲ್ಲಿ ಬಾರ್ ಓಪನ್ ಮಾಡ್ತಾ ಇದ್ದಾರೆ. ಪಕ್ಕದಲ್ಲಿ ಶಾಲೆ ಇದೆ, ಮತ್ತೆ PS ಕಾಲೇಜ್ ಇದೆ. ಈಗಿನ ಯಂಗ್ಸ್ಟರ್ಸ್ ಮಕ್ಕಳೆಲ್ಲ ಬಂದು ಇಲ್ಲೇ ಸೇರ್ಕೊಳ್ತಾರೆ. ಮಕ್ಕಳ ಭವಿಷ್ಯಕ್ಕೆ ಇದು ಮಾರಕವಾಗಿದೆ. ಮತ್ತೆ ಅಕ್ಕಪಕ್ಕದಲ್ಲಿ ಎಲ್ಲ ರೆಸಿಡೆನ್ಷಿಯಲ್ ಇರೋದ್ರಿಂದ ಯುವ ಮಕ್ಕಳನ್ನ ನಾವು ಹಾಳು ಮಾಡ್ದಂಗೆ ಆಗುತ್ತೆ. ಜನವಸತಿ ಇರೋ ಕಡೆ ದಯವಿಟ್ಟು ಬಾರ್ ಬೇಡ. ಈಗ ನಾವು ನೆಮ್ಮದಿಯಾಗಿದ್ದೀವಿ. ಹಗಲು ರಾತ್ರಿ ಎಂದಿರ ನಾವು ಒಬ್ಬೊಬ್ಬರೇ ಓಡಾಡ್ತಾ ಇದ್ದೀವಿ. ಈ ಕುಡುಕರ ಏರಿಯಾ ಆದಮೇಲೆ ನಮಗೆ ತುಂಬ ಭವಿಷ್ಯಕ್ಕೆ ಮಾರಕ ಆಗುತ್ತೆ. ಮಕ್ಕಳನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಯಾವಾಗಲೂ ನಾವು ಕಾವಲು ಕಾಯೋಕ್ಕಾಗಲ್ಲ. ದಯವಿಟ್ಟು ನಮಗೆ ಈ ಬಾರಿಂದ ಮುಕ್ತಿ ಕೊಡಿಸ್ಬೇಕು. ನಾವು ಪೂಜೆ ಮಾಡುವ ದೇವರಿದ್ದಾರೆ ಪಕ್ಕದಲ್ಲಿ. ಮಕ್ಕಳ ಹಿತದೃಷ್ಟಿ, ದೇವಸ್ಥಾನ, ಹಿರಿಯ ನಾಗರಿಕರು, ಮಕ್ಕಳು, ಯೂತ್ಗಳು ಅವರ ಭವಿಷ್ಯಕ್ಕಾಗಿ ನಮಗೆ ಇಲ್ಲಿ ಬಾರ್ ಬೇಡ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇನ್ನುಳಿದಂತೆ ಮಾಜಿ MP DK ಸುರೇಶ್, ಕಾಂಗ್ರೆಸ್ ಮುಖಂಡರಾದ ಕುಸುಮ ಹಾಗೂ ಹಾಲಿ ಶಾಸಕ ಮುನಿರತ್ನರವರು ಸೇರಿದಂತೆ ಎಲ್ಲಾ ಪ್ರಮುಖ ನಾಯಕರಿಗೂ ಈಗಾಗಲೇ ಅರ್ಜಿ ಕೊಟ್ಟು ಮನವಿ ಮಾಡಲಾಗಿದೆ. ಈ ನಾಯಕರು ಕೂಡ ಈ ವಸತಿ ಪ್ರದೇಶದಲ್ಲಿ ಮದ್ಯದ ಅಂಗಡಿ ತೆರೆಯುವುದು ಬೇಡ ಎಂದಿದ್ದಾರೆ. ಇಷ್ಟೆಲ್ಲ ವಿರೋಧಗಳಿದ್ರೂ ಈಗಾಗಲೇ ಬಾರ್ ಓಪನ್ ಮಾಡಲಿಕ್ಕೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಲೈಸೆನ್ಸ್ ನೀಡಿದ್ದಾರೆ ಎಂದು ಸ್ಥಳೀಯ ನಿವಾಸಿಗಳು ಅಧಿಕಾರಿಗಳ ಭ್ರಷ್ಟಾಚಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇಲ್ಲಿ ಬಾರ್ ಆಯಿತು ಅಂದರೆ ಹೆಣ್ಮಕ್ಳು ತಿರುಗಾಡೋಕ್ಕಾಗಲ್ಲ. ಆಮೇಲೆ ಕಾಲೇಜ್ ಹೆಣ್ಮಕ್ಳು ತುಂಬ ತೊಂದರೆ ಆಗುತ್ತೆ, ಸ್ಕೂಲ್ ಹೆಣ್ಮಕ್ಳು ತೊಂದರೆ ಆಗುತ್ತೆ, ಆಫೀಸ್ ಹೆಣ್ಮಕ್ಳು ತೊಂದರೆ ಆಗುತ್ತೆ. ಇಲ್ಲಿ ಬಾರ್ ಬೇಡ. ಎಲ್ಲ ಹೆಣ್ಮಕ್ಳು ಇರೋದ್ರಿಂದ, ಎಲ್ಲ ಹೆಣ್ಮಕ್ಳು ಆಫೀಸು, ಕಾಲೇಜು, ಸ್ಕೂಲ್ ಹೋಗೋದ್ರಿಂದ ತುಂಬ ತೊಂದರೆ ಆಗೋದ್ರಿಂದ ಬಾರ್ ಬೇಡ ಅಂತ ಕಳಕಳಿಯಿಂದ ನಾವು ಕೇಳ್ಕೊತಾ ಇದ್ದೀವಿ. ಬಾರು ಓಪನ್ ಆಗಬಾರ್ದು. ಕಾರಣ ಅಷ್ಟೇ, ಇಲ್ಲಿ ಪೆಸಿಟ್ ಇಂಜಿನಿಯರಿಂಗ್ ಕಾಲೇಜ್ ಇದೆ, PU ಕಾಲೇಜ್ ಇದೆ, ಶಾರದಾ ಪಬ್ಲಿಕ್ ಸ್ಕೂಲ್ ಇದೆ. ಇಲ್ಲಿ ಪಕ್ಕದಲ್ಲೇ 100 ಮೀಟ್ರ್ ಇಲ್ಲ 50 ಮೀಟ್ರಲ್ಲೇ ಗಣೇಶನ ದೇವಸ್ಥಾನ ಇದೆ. ಈ ಕಡೆ ಎಲ್ಲ ರೆಸಿಡೆನ್ಷಿಯಲ್ ಏರಿಯಾ. ಇದೆಲ್ಲ ಮನವರಿಕೆಯಿಂದ ಸ್ಥಳೀಯ ಶಾಸಕರಾದಂಥ ಮುನಿರತ್ನಂನವ್ರಿಗೆ ಮತ್ತು ಲೋಕಸಭಾ ಸದಸ್ಯರಾದ ಮಂಜುನಾಥ್ರವ್ರಿಗೆ, ಮೊನ್ನೆ ಕುಸುಮ ಅವ್ರಿಗೆ, ಮಾಜಿ ಲೋಕಸಭಾ ಸದಸ್ಯರಾದಂಥ DK ಸುರೇಶ್ ಅವರು ಕೂಡ ಮನವಿ ಕೊಟ್ಟಿದ್ದೀವಿ. ಅದನ್ನು ಅವ್ರು ಮಾಡೋದು ಬೇಡ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಆಗ್ತಾರೆ, ದಯವಿಟ್ಟು ಇದನ್ನು ತಪ್ಪಿಸಿ ಈ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನುಕೂಲವಾಗಲಿ. ಏನೇ ಹೇಳಿ, ಇಲ್ಲಿನ ರಸ್ತೆಯು ಅತ್ಯಂತ ಚಿಕ್ಕದಾಗಿದ್ದು ಪಕ್ಕದಲ್ಲೇ ಪವಿತ್ರ ದೇವಸ್ಥಾನವಿದೆ. ಇಷ್ಟು ಸಾಲದು ಎಂಬಂತೆ ಸಣ್ಣ ಮಕ್ಕಳ ಶಾಲೆಯು ಪಕ್ಕದಲ್ಲೇ ಇದೆ. ಇಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಒಂದು ಪಕ್ಷದಲ್ಲಿ ಬಾರ್ ತೆರೆದಿದ್ದೆ ಆದರೆ ಇತ್ತ ಕಡೆಯೇ ಓಡಾಡುವ ಯುವ ಜನತೆಯ ಉಜ್ವಲ ಭವಿಷ್ಯ ಹಾಳಾಗುತ್ತೆ. ಅಷ್ಟೇ ಅಲ್ಲದೆ ಕುಡುಕರ ವಾಹನಗಳ ನಿಲುಗಡೆಯಿಂದ ಟ್ರಾಫಿಕ್ ಜಾಮ್ ಉಂಟಾಗಿ ಪ್ರತಿದಿನ ಆಗಬಾರದ ಅವಘಡಗಳು ಸಂಭವಿಸುತ್ತವೆ ಎನ್ನುವುದು ಜನರ ಅಭಿಪ್ರಾಯ. ಹೀಗಾಗಿ ವಸತಿ ಪ್ರದೇಶದ ಜನರ ನೆಮ್ಮದಿ ಕೆಡಿಸುತ್ತಿರುವ ಈ ಬಾರ್ಗೆ ಲೈಸೆನ್ಸ್ ನೀಡಿದ ಅಧಿಕಾರಿಗಳು ಇನ್ನಾದರೂ ಒಮ್ಮೆ ಕಣ್ಣಾಯಿಸಿ ಪರವಾನಗಿಯನ್ನ ತಕ್ಷಣ ರದ್ದು ಮಾಡಬೇಕಿದೆ. ಗಿರೀಶ್ ಬಾಗೂರು, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.